ಜಗಜ್ಯೋತಿ ಬಸವೇಶ್ವರ ಮಠದ ಶ್ರೀ ಶ್ರೀ ಜಗನ್ನಾಥ ಸ್ವಾಮಿ ಅವರು ಬಹಳ ಸರಳ ಮಾತುಗಳಿಂದ ಈ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದಾರೆ. ಮತ್ತೆ ಬಹಳಷ್ಟು ಸಮಾಜಮುಖಿ ಕೆಲಸಗಳಿಗೆ ಪ್ರೇರಣೆಯಾಗಿದ್ದಾರೆ. ನಾಳೆ ಐತಿಹಾಸಿಕ ರಕ್ತದಾನ ಶಿಬಿರದಲ್ಲೂ ಈ ಒಂದು ವಿಶ್ವಗುರು ಬ್ಯಾಂಕ್ ಅವರು ಇದೆ. ಮತ್ತೊಂದು ನಮ್ಮಂತ ಹಳ್ಳಿ ಪ್ರತಿಭೆಗಳನ್ನ ನಮ್ಮಂತ ಹಳ್ಳಿಯಲ್ಲಿರ್ತಕ್ಕಂಥ ಗೃಹಿಣಿಯನ್ನ ಅಂದ್ರೆ ಎಲ್ಲೂ ಬರಲ್ಲ ನಾವು ಹೆಚ್ಚಾಗಿ ನಮ್ಮಂತವರು ನಮ್ಮ ಸಾಧನೆಯನ್ನ ಗುರುತಿಸಿ ಇವತ್ತು ಇಲ್ಲಿ ಬರೋವರೆಗೆ ಮಾಡಿಲ್ಲ. ನನ್ನ ಈ ಒಂದು 4 ಕೃತಿಗಳನ್ನ ನಾನು ಬರ್ತಿದ್ದೀನಿ. ಮನೆಯಲ್ಲಿ ನಾನು ಇವತ್ತು ಕೂಡ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಕೂಡ ನನ್ನ ಹತ್ರ ದೊಡ್ಡ ಫೋನ್ ಇಲ್ಲ, ಐಫೋನ್ ಇಟ್ಕೊಂಡಿಲ್ಲ, ನಾನು ಕೀಪ್ಯಾಡೇ ಇಟ್ಕೊಂಡಿದ್ದೀನಿ. ಅಂದರೆ ಮೊಬೈಲ್ ಬೇಡವಾ ಅಂತಲ್ಲ, ನನಗೆ ಅಗತ್ಯ ಇಲ್ಲ. ಯಾಕಂದರೆ ಏನು ನಮ್ಮ ಮನೇಲಿ ಗೃಹಿಣಿ ಆಗಿರ್ತಕ್ಕಂಥವ್ರಿಗೆ ಮೊಬೈಲ್ ಅಗತ್ಯ ಇಲ್ಲ. ಅದರ ಬದಲು ಅದನ್ನು ನೋಡೋದ್ರ ಬದಲು ನಮ್ಗೇನು ಅಂದರೆ ನಾನು ಶಿಕ್ಷಕಿ, ಅದು ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ. ಹಾಗಾಗಿ ಬಿಡುವಿನ ಸಂದರ್ಭದಲ್ಲಿ ನನಗೇನು ತಿಳಿಯುತ್ತೋ, ನನಗೇನು ವಿಚಾರ ಗೊತ್ತಿದೆಯೋ ಅದ್ರ ಬಗ್ಗೆ ಎಲ್ಲ ನಾನು ಸುಮಾರು ಒಂದು 3 ಲೇಖನಗಳನ್ನ ಬರೆದಿದ್ದೀನಿ. ಬದುಕಿನ ಬಗ್ಗೆ ಒಂದು ಪುಸ್ತಕ, ಮತ್ತು ಷಡಕ್ಷರಿ ಕವಿಮಠದ ಬಗ್ಗೆ ಒಂದು, ಪವಾಡಗಳ ಬಗ್ಗೆ ಒಂದು ಪುಸ್ತಕ, ಮತ್ತು ಇದನ್ನು ಹೀಗೆ ನಿಲ್ಬಾರ್ದು, ಒಂದಷ್ಟು ಇನ್ನೂ ಪ್ರಯತ್ನವನ್ನು ಮಾಡೋಣ ಅಂತ ಈಗಾಗಲೇ ಮಾನವನ ಆಸೆಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕ, ಮತ್ತು ಇನ್ನೊಂದು 100 ಲೇಖನಗಳನ್ನ ಒಳಗೊಂಡಿರ್ತಕ್ಕಂಥ ಬದುಕನ್ನ ರಸಿ ಅಂತ ಮತ್ತೊಂದು ಪುಸ್ತಕವನ್ನು ನಾನು ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಅದು ಬರೆದಾಗಿದೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಈ ಥರ ಸಹಕಾರ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟರೆ ಬಹಳ ಬೇಗ ಅದನ್ನು ಹೊರತರ್ತೀನಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಇನ್ನೊಂದು ವಿಚಾರ ಹೇಳಕ್ಕೆ ನಾನು ಇಷ್ಟಪಡಬೇಕು. ಪ್ರತಿಯೊಂದು ಗಂಡಸರ ಹಿಂದೆ ಹೆಂಗೆ ಸಿಗ್ತಾರೆ, ಒಂದು ಮಹಿಳೆ ಇರ್ತಾರೆ ಅಂದರೆ ಅದೆಲ್ಲ ಸುಳ್ಳು. ನನ್ನ ಜೀವನದಲ್ಲಿ ನಾನು ಇಷ್ಟು ನಿಮ್ಮ ಮುಂದೆ ಬರಬೇಕು ಅನ್ನೋದಕ್ಕೆ ನಮ್ಮ ಪತಿಯಾದಂಥ ಮುತ್ತುವರೆ ಕಾರಣ. ನಾನೇನೋ ಬರ್ಕೊಂಡು ಸುಮ್ಮನೆ 16 ವರ್ಷದಿಂದ ಬರೆದು ಇಟ್ಟಿರ್ತಂಥ ಕೃತಿಗಳನ್ನ ಇವತ್ತು ವೇದಿಕೆ ಮೇಲೆ ಎಲ್ಲರೂ ಮುಂದೆ ಪ್ರಕಟಿಸಿ ನನ್ನ ಈ ಒಂದು ಸ್ಥಾನಕ್ಕೆ ತಲುಪಿಸಿದಂತಹ ನಮ್ಮ ಪತಿಯರಾದ ಮುತ್ತುವರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಒಂದು ವಿಶ್ವಗುರು ಬ್ಯಾಂಕ್ ಎಲ್ಲ ಆಡಳಿತ ವರ್ಗದವರಿಗೆ, ಅಧ್ಯಕ್ಷರು, ಪ್ರತಿಯೊಬ್ಬರು ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹೀಗೆ ನಿಮ್ಮ ಸಹಕಾರವನ್ನು ಕೊಟ್ಟು ನನ್ನ ಲೇಖಕಿಯನ್ನು ದಯವಿಟ್ಟು ಮುಂದುವರಿಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ಸ್ವಾಮೀಜಿಯವರ ಆಧಾರ ನಮಸ್ಕರಿಸಿ ಈ ದಿನ ಶ್ರೀ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಬಡವಡಿ ಈ ಸಹಕಾರ ಸಂಘದವರು ಈ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಹೇಗೆ ಒಂದು ಸಹಕಾರ ಸಂಘ ನೋಂದಾಯಿಸಬೇಕಾದ್ರೆ ತನ್ನದೇ ಆದ ಉದ್ದೇಶಗಳನ್ನು ಇಟ್ಕೊಂಡು ನೋಂದಾಯಿಸಿ ಕಾರ್ಯನಿರ್ವಹಿಸುತ್ತದೆ. ಆದರೆ ಈಗ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯವರು ಸದಸ್ಯರು ಇವರು ತನ್ನ ಬೈಲಾದ ಹೊರಗಡೆ ಸಮಾಜದಲ್ಲಿ ಯಾರು ವಿಶಿಷ್ಟ ಸ್ಥಾನವನ್ನು ಗಳಿಸಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ಅವರು ಸನ್ಮಾನಿಸಿ ಎಲ್ಲ ಸದಸ್ಯರು ಅಥವಾ ಪ್ರತಿಯೊಬ್ಬ ನಿರ್ದೇಶಕರು ಅವರ ಕಾರ್ಯನಿರ್ವಹಿಸಬೇಕು ಅಂತ ಪ್ರೋತ್ಸಾಹವನ್ನು ಇಂಡೈರೆಕ್ಟ್ ಕೊಟ್ಟಂತಾಗ್ತದೆ. ಅಂಥ ಕಾರ್ಯ ಮಾಡ್ತಕ್ಕಂಥ ಈ ವಿಶ್ವಗುರು ಆಡಳಿತ ಮಂಡಳಿಯವರಿಗೆ ಅಭಿನಂದನೆಯನ್ನು ಹೇಳ್ತಾ, ಪ್ರತಿಯೊಂದು ಸಹಕಾರ ಸಂಘ ಈ ಥರ ಮಾಡಿದಾಗ ಏನಾಗ್ತದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ತನಗೆ ಸಿಕ್ಕಂಥ ಅವಕಾಶಗಳಲ್ಲಿ ಮಾನವೀಯತೆಯನ್ನು ಇಟ್ಕೊಂಡು ಕಾರ್ಯನಿರ್ವಹಿಸಿದರೆ ಪ್ರತಿಯೊಬ್ಬರಿಗೂ ಅದರ ಪ್ರತಿಫಲ ಸಿಗ್ತದೆ ಅನ್ನೋದು ಗೊತ್ತಾಗ್ತದೆ. ಈ ರೀತಿ ಗುರುತಿಸೋದನ್ನ ಪ್ರತಿಯೊಬ್ಬರು ಯೋಚನೆ ಮಾಡ್ತಾರೆ. ಯಾಕೆ ಅವರು ಗುರುತಿಸಿದ್ದಾರೆ, ಅವ್ರು ಏನು ಮಾಡಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಯೋಚನೆ ಮಾಡಿ ಅವ್ರಿಗೆ ಸಿಕ್ಕಂಥ ಅವಕಾಶಗಳಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಕೇವಲ ಕೋಪಕ್ಕೆ ರಿಜಿಸ್ಟರ್ ಮಾಡಿ ಸಾಲ ಕೊಟ್ಟು ಸಾಲ ವಸೂಲಿ ಮಾಡೋದು ಅಷ್ಟೇ ಆಗಿರೋದಿಲ್ಲ. ಇದನ್ನು ಮುಂದೆ ಏನು ಮಾಡ್ಬೋದು ಅನ್ನೋದನ್ನ ಈಗ ನಮ್ಮ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿಯವರು ಇಂಥ ಸಮಾರಂಭ ಮಾಡೋದ್ರ ಮೂಲಕ ಸಮಾಜಕ್ಕೆ ಮತ್ತು ತಾಲೂಕಿನಲ್ಲಿ ರಾಜ್ಯದ ಮಾದರಿಯನ್ನು ಹೇಳ್ಬೋದು. ಎರಡನೇದು ಬಸವಣ್ಣವರು ಕಾಯಕದ ಕೈಲಾಸ ಅಂತ ಹೇಳಿದಂಥ ಮಾತನ್ನು ಯಾರೋ ಅದನ್ನು ಅನುಸರಿಸಿದ್ದಾರೆ. ಅದು ಸಮಾಜಕ್ಕೆ ಆ ವ್ಯಕ್ತಿ ಮಾನವ ವ್ಯಕ್ತಿ ನಾವು
ಸಿಕ್ಕಂಥ ಅವಕಾಶಗಳಲ್ಲಿ ಆ ಕಾಯಕವೇ ಕೈಲಾಸ ಅಂತ ಹೇಳಿ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಅದು ನಮ್ಮ ಅವಕಾಶ ಸಿಕ್ಕಂಥ ನಮ್ಮ ಮೂಲಕ ಸೇವೆ ಪಡೆಯುವಂಥವ್ರು ತಲುಪೋದೇ ಮಾತ್ರ ನಮ್ಮ ಉದ್ದೇಶ ಅಥವಾ ನಮಗೆ ಒಂದು ವೈಯಕ್ತಿಕವಾಗಿ ಸಮಾಧಾನ ಆಗ್ತದೆ ಅಂತ ಅವಕಾಶ ಉಪಯೋಗಿಸ್ಕೊಂಡು ವಿಶ್ವಗುರು ಸೊಸೈಟಿ ಮಾಡ್ತಾ ಇದ್ದಾರೆ. ಇವರಿಗೆ ಇಂಥ ಶಕ್ತಿಯನ್ನು ಕಾಣಿಸಲಿ ಮತ್ತು ಇದ್ರ ಮೂಲಕ ಸದಸ್ಯರ ಸೇವೆ ಸಿಗೋದಕ್ಕೆ ಮೊದಲು ಜೊತೆಗೆ ಸಮಾಜದಲ್ಲಿ ವಿಶೇಷ ಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ ಎಲ್ಲ ಒಂದು ವಿಶ್ವಾಸ ಬೆಳೀತದೆ ಸಂಘದ ಬಗ್ಗೆ ಮತ್ತು ಸಮಾಜದಲ್ಲಿ ಅವರು ಅವಕಾಶ ಉಪಯೋಗಿಸಿ ಕೆಲಸ ಮಾಡೋದು ಅವಕಾಶ ಆಗ್ತದೆ ಅಂತ ಹೇಳಿ ಅದೇ ರೀತಿ ಎಲ್ಲರೂ ಆ ನಿಟ್ಟಿನಲ್ಲೇ ನಾವು ಪ್ರತಿದಿನ ಮನುಷ್ಯ ಮಾನವನಾಗಿ ಮಾನವೀಯತೆಯನ್ನು ದೃಷ್ಟಿಟ್ಕೊಂಡು ನಾವು ನಡ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅದೆಲ್ಲ ಮಾಡಿದರೆ ನಾವು ಬಸವಣ್ಣವರಿಗೆ ನಾವು ಕೃಷಿ ಸೇವೆ ಸಂಸ್ಕೃತಿಯನ್ನು ಹೇಳ್ಕೊಂಡು ಸಂದರ್ಭ ಆಗ್ಬೋದು ಅನ್ನೋದನ್ನು ನಾನು ಇಚ್ಛೆಪಟ್ಟು ಹೇಳೋದಿಲ್ಲ. ಈ ರೀತಿ ತಮ್ಮ ಮಧ್ಯೆ ಇವರಿಗೆ ಅವಕಾಶ ಕೊಡೋಲ್ಲ ತಮ್ಮೆಲ್ಲರೂ
ನಮ್ಮ ಸಂಘದಲ್ಲಿ 1 ರೂಪಾಯಿ ಖರ್ಚು ಮಾಡಬೇಕು ಅಂತಂದ್ರೆ ಬಹಳ ಯೋಚನೆ ಮಾಡಿ